हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಎ ಮುಖಾಂತರ ಬಂದಿರುವಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ। ಏನು ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಈಗ ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿ ಬಂದು 4ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಅಂತ ನಿಮಗೆ ಒಂದು ಅಪ್ಡೇಟ್ ಬಂದಿತ್ತು। ಆ ಒಂದು ಅಪ್ಡೇಟ್ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ। ಹಾಗೆ ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿರುವಂತದ್ದು ಕೆಸಿಇಟಿ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ರಿಲೇಟೆಡ್ ಹಾಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಡೇಟ್ ಯಾವಾಗ ಬರುತ್ತೆ ಅಂತಾನೂ ಕೂಡ ನಿಮಗೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇದೆ। ಎಲ್ಲ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ। ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ರ ಪ್ರತಿಯೊಬ್ಬರು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ನ ಮಾಡಿ। ಈ ಒಂದು ವಿಡಿಯೋಗೆ ಕೇವಲ ಒಂದು 300 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ। ನೀವೆಲ್ಲರೂ ಕೂಡ ಒಂದೊಂದು ಲೈಕ್ಸ್ ನ ಮಾಡಿದ್ರು ಕೂಡ 300 ಲೈಕ್ ಬೇಗ ಕಂಪ್ಲೀಟ್ ಆಗುವಂತದ್ದು। ಹಾಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ, ಯಾಕೆ ಅಂದ್ರೆ ಇದೇ ರೀತಿಯಾದಂತ ಎಲ್ಲ ಅಪ್ಡೇಟ್ಸ್ ನಿಮಗೆ ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ, ನಮಗೂ ಕೂಡ ಪ್ರೋತ್ಸಾಹ ಸಿಕ್ಕ ಹಾಗೆ ಆಗುತ್ತೆ। ಅದಕ್ಕೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ ನ ಮಾಡಿ ಸ್ಟೂಡೆಂಟ್ಸ್। ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ಅಪ್ಡೇಟ್ ನ ನೋಡೋದಾದ್ರೆ ನಿಮ್ಮೆಲ್ಲರೂ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ। 4ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಇರುವಂತದ್ದು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಅಂತ। ಹಾಗಾಗಿ ಈ ಒಂದು ಅಪ್ಡೇಟ್ ನಿಮಗೆ ಹೊಸದಾಗಿ ಬಂದಿರುವಂತದ್ದು ಏನು ಅಂತ ಅಂದ್ರೆ, ನೀವು ಕೆಇಎ ವೆಬ್ಸೈಟ್ ಗೆ ಬಂದ್ರು ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ನ ಮಾಡಿದ್ರೆ UGCET 2024 ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ನ ಮಾಡಿದ್ರಿ ಅಂತ ಅಂದ್ರೆ ಇಲ್ಲಿ ನಿಮಗೆ ಒಂದು ನೋಟಿಫಿಕೇಶನ್ ಬರುವಂತದ್ದು UGCET 2024 ಮೊದಲ ಸುತ್ತಿನ ವೇಳಾಪಟ್ಟಿ ಅಂತ ಇಲ್ಲಿ ನಿಮಗೆ ಕಾಣ್ತಾ ಇದೆ। ಈ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು PDF ನಿಮಗೆ ಡೌನ್ಲೋಡ್ ಆಗುವಂತದ್ದು, ಅದನ್ನ ಈಗ ನಿಮಗೆ ತೋರಿಸ್ತಾ ಇದ್ದೇನೆ ನಾನು। ಓಕೆ ಸ್ಟೂಡೆಂಟ್ಸ್, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಅನ್ನ ನಿಮಗೆ ಈಗ ರಿಲೀಸ್ ಮಾಡಿರುವಂತದ್ದು। ಈ ಒಂದು ಶೆಡ್ಯೂಲ್ ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ಡಿಫ್ರೆಂಟ್ ಆಗಿದೆ ಅಂತ ಅನ್ಬೋದು। ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ। ಎಲ್ಲ ಒಂದು ಡೀಟೇಲ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪೂರ್ತಿಯಾಗಿ ನೋಡಿ ವಿಡಿಯೋನ। ಓಕೆ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ಪರೀಕ್ಷಾ ಅಧಿಕಾರದಿಂದ ನಿಮಗೆ ಒಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡಿದ್ದಾರೆ 2ನೇ ತಾರೀಕು, ಅಂದ್ರೆ ಇವತ್ತು ನಿಮಗೆ ಈ ಒಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡಿರುವಂತದ್ದು। ಇಲ್ಲಿ ನಿಮಗೆ ನಾನು ನಿಮ್ಗೆ ಈಗ ತೋರಿಸ್ತಾ ಇದ್ದೇನೆ। ಫಸ್ಟ್ ನಿಮ್ಗೆ ಇಲ್ಲಿ ಕಾಣ್ತಿರುವಂತದ್ದು UGCET 2024 ಅಂಡ್ UG NEET 2024 ಫಸ್ಟ್ ರೌಂಡ್ ಶೆಡ್ಯೂಲ್ ಅಂತ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ। 2ನೇ ತಾರೀಕು 8ನೇ ತಿಂಗಳು, ಅಂದ್ರೆ ಇವತ್ತು ನಿಮ್ಗೆ ಈ ಒಂದು ನೋಟಿಫಿಕೇಶನ್ ಬಂದಿರುವಂತದ್ದು। ಇಲ್ಲಿ ಫಸ್ಟ್ ನಿಮ್ಗೆ ನೋಡ್ತಿರ್ಬೋದು ನೀವು, ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಫೀಸ್ ಸ್ಟ್ರಕ್ಚರ್ ಆನ್ ಕೆಇಎ ವೆಬ್ಸೈಟ್ ಆಲ್ರೆಡಿ ಪಬ್ಲಿಷ್ ಆಗಿರುವಂತದ್ದು ಇದು। ಹಾಗೆ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇನ್ ಆರ್ಡರ್ ಆಫ್ ಪ್ರಿಫರೆನ್ಸಸ್, ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ। ಅದು ನಿಮ್ಗೆ ಲಾಸ್ಟ್ ಡೇಟ್ ಬಂದು 4ನೇ ತಾರೀಕು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ। ಆ ಒಂದು ಡೇಟ್ ಅನ್ನು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ರಾತ್ರಿ 11:59 ನಿಮ್ಗೆ, ಅಂದ್ರೆ ಇವತ್ತು ನಿಮ್ಗೆ ಲಾಸ್ಟ್ ಡೇಟ್ ಅಲ್ಲಿವರೆಗೂ ಇರುವಂತದ್ದು। ಪಬ್ಲಿಕೇಶನ್ ಆಫ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ। ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ನಿಮ್ಗೆ 7ನೇ ತಾರೀಕು 8ನೇ ತಿಂಗಳಲ್ಲಿ 2024 ಮಧ್ಯಾಹ್ನ 2 ಗಂಟೆಗೆ ಈ ಒಂದು ನೋಟಿಫಿಕೇಶನ್ ನಿಮ್ಗೆ ರಿಲೀಸ್ ಮಾಡುವಂತದ್ದು। ಅಂದ್ರೆ ನಿಮ್ಗೆ ಯಾವ ಒಂದು ಕಾಲೇಜ್ ಸಿಕ್ಕಿದೆ ಅಂತ ಅಂದಾಜಿನ ಮೇಲೆ ಈ ಒಂದು ಕಾಲೇಜ್ ಸಿಗ್ಬೋದು ಅಂತ ಫಸ್ಟ್ ಸೀಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ನಿಮ್ಗೆ ಈ ಒಂದು ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗ್ಬೋದು ಅಂತ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅನ್ನ ನಿಮ್ಗೆ ರಿಲೀಸ್ ಮಾಡ್ತಾರೆ। ಅದರಲ್ಲಿ ನೀವು ನೋಡ್ಕೋಬಹುದು, ಅಂದ್ರೆ ನಿಮ್ಗೆ ಇದೇ ಕಾಲೇಜ್ ಸಿಕ್ಕಿದೆ ಅಂತ ಅಲ್ಲ, ನಿಮ್ಗೆ ಈ ಕಾಲೇಜು ಸಿಗ್ಬೋದು ಅಂತ ಅಂದಾಜಿನ ಮೇಲೆ ನಿಮ್ಗೆ ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ। ಆ ಒಂದು ರಿಸಲ್ಟ್ 7ನೇ ತಾರೀಕು ಬರುವಂತದ್ದು। ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಆಡ್ ಆರ್ ಅಲ್ಟರ್, ರೀಅರೇಂಜ್, ಡಿಲೀಟ್ ದಿ ಆಪ್ಷನ್ ಇಂಜಿನಿಯರಿಂಗು, ಆರ್ಕಿಟೆಕ್ಚರ್, ಯೋಗ ಅಂಡ್ ನ್ಯಾಚುರೋಪತಿ, ವೆಟರ್ನರಿ, ಫಾರ್ಮ್ ಸೈನ್ಸ್, ಬಿ ಫಾರ್ಮಾ, ಡಿ ಫಾರ್ಮಾ, BSc ನರ್ಸಿಂಗ್ ಸ್ಟೂಡೆಂಟ್ಸ್, ಈ ಒಂದು ಸ್ಟೂಡೆಂಟ್ಸ್ ಎಲ್ಲ ಯಾರ್ಯಾರು ಇದ್ದಾರೆ ಅವ್ರಿಗೆ ಮತ್ತೆ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ। ಆಪ್ಷನ್ ಎಂಟ್ರಿ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮ್ಗೆ ರಿಲೀಸ್ ಆದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಐಡಿಯಾ ಬಂದಿರುತ್ತೆ, ನನಗೆ ಯಾವ ಒಂದು ಕಾಲೇಜ್ ಸಿಗುತ್ತೆ, ಈ ಒಂದು ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ನಿಮ್ಗೆ ನಿಮ್ಮ ಒಂದು ರ್ಯಾಂಕಿಂಗ್ ಆಧಾರದ ಮೇಲೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ। ಆ ಒಂದು ಐಡಿಯಾನ ಇಟ್ಕೊಂಡು ಮತ್ತೆ ನೀವು ಕಾಲೇಜಸ್ ನ ಆಡ್ ಮಾಡಬಹುದು, ಅರೇಂಜ್ ಮಾಡಬಹುದು, ರೀಅರೇಂಜ್ ಮಾಡಬಹುದು, ಅಲ್ಟರ್ ಮಾಡಬಹುದು, ಮತ್ತೆ ನೀವು ಕಾಲೇಜಸ್ ನ ಡಿಲೀಟ್ ಮಾಡಬಹುದು, ಮತ್ತೆ ಆಡ್ ಮಾಡಬಹುದು। ಈ ರೀತಿ ಒಂದು ಮತ್ತೆ ನಿಮಗೆ ಅವಕಾಶವನ್ನ ಮಾಡಿಕೊಡ್ತಾರೆ। ಫರ್ದರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಆಡ್ ಮೆಡಿಕಲ್, ಡೆಂಟಲ್ ಅಂಡ್ ಆಯುಷ್ ಅವೈಲಬಲ್ ಸೀಟ್ಸ್, ಈ ಒಂದು ಸ್ಟೂಡೆಂಟ್ಸ್ ಕೂಡ ಮತ್ತೆ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು। ಅದಕ್ಕೆ ನಿಮಗೆ ಡೇಟ್ ಅನ್ನ ಇಲ್ಲಿ ನಿಮಗೆ ಕೊಟ್ಟಿರುವಂತದ್ದು 9ನೇ ತಾರೀಕು, 9ನೇ ತಾರೀಕಿಂದ 11ನೇ ತಾರೀಕುವರೆಗೂ, ಅಂದ್ರೆ 3 ದಿನ ನಿಮಗೆ ಈ ಒಂದು ಕಾಲಾವಕಾಶವನ್ನ ಮಾಡಿಕೊಟ್ಟಿರ್ತಾರೆ। ಅಂದ್ರೆ ರಾತ್ರಿ 11:59 11ನೇ ತಾರೀಕುವರೆಗೂ ನೀವು ಈ ಒಂದು
ಆಪ್ಷನ್ ಎಂಟ್ರಿಯನ್ನು ಮತ್ತೆ ನೀವು ಮಾಡ್ಬೋದು. ನೆಕ್ಸ್ಟ್ ನಿಮಗೆ ನೋಡ್ಬೋದು ಪಬ್ಲಿಕೇಶನ್ ಆಫ್ ಸೆಕೆಂಡ್ ಅಲಾಟ್ಮೆಂಟ್ ರಿಸಲ್ಟ್. ಇದನ್ನ ಮತ್ತೆ ನೀವು ಕಾಲೇಜಸ್ನ ಆ್ಯಡ್ ಮಾಡಿದ್ಮೇಲೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಬಿಡುವಂಥದ್ದು. ಇದು ಈ ವರ್ಷ ನಿಮಗೆ ಪ್ರತಿ ಸಲ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಬಿಡ್ತಿದ್ರು. ಆದರೆ ಈ ವರ್ಷ ನಿಮಗೆ ನೀಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಾದ ವಿವಾದಗಳು ಆದವು, ಆ ರೀತಿ ಒಂದು ತೊಂದರೆ ಎಲ್ಲ ಉಂಟಾಗಿದ್ದರಿಂದ ಮತ್ತೆ ನಿಮಗೆ ಇಲ್ಲಿ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ಕೂಡ ಇಲ್ಲಿ ನಿಮಗೆ ರಿಲೀಸ್ ಮಾಡುವಂಥದ್ದು. ಇಲ್ಲಿ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ರಿಲೀಸ್ ಆದಮೇಲೆ ಅಂದರೆ 14ನೇ ತಾರೀಕು ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಬರುವಂಥದ್ದು. ಅಲ್ಲಿ ರಿಲೀಸ್ ಆದಮೇಲೆ ಮತ್ತೆ ನೀವು ನಿಮಗೆ ಯಾವ ಒಂದು ಕಾಲೇಜ್ ಸಿಗುತ್ತೆ ಅಂತ ಮತ್ತೆ ನಿಮಗೆ ಒಂದು ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಬಿಟ್ಟಿರ್ತಾರೆ, ಅಂದಾಜಿನ ಮೇಲೆ ನಿಮಗೆ ಸಿಗಬಹುದು ಅಂತ. ಅದನ್ನ ನೋಡಿಕೊಂಡು ನೀವು ಮತ್ತೆ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಸೆಕೆಂಡ್ ಟೈಮು 14ನೇ ತಾರೀಕಿಂದ 18ನೇ ತಾರೀಕುವರೆಗೂ ನಿಮಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬಹುದು, ಅಲ್ಟರ್ ಮಾಡ್ಕೋಬಹುದು, ರೀಅರೇಂಜ್ ಮತ್ತೆ ಡಿಲೀಟ್ ಕೂಡ ಮಾಡ್ಕೋಬಹುದು. ಈ ರೀತಿ ಮಾಡ್ಕೊಂಡ್ಮೇಲೆ ನಿಮಗೆ 14ನೇ ತಾರೀಕಿಂದ 18ನೇ ತಾರೀಕುವರೆಗೂ ಅವಕಾಶ ಸಿಕ್ಕಾದ ಮೇಲೆ ನೆಕ್ಸ್ಟ್ ನಿಮಗೆ ಫೈನಲ್ ಆಗಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕಾಲೇಜ್ ನಿಮಗೆ ಈ ಒಂದು ಕಾಲೇಜ್ ಸಿಕ್ಕಿದೆ ಅಂತ 21ನೇ ತಾರೀಕು 8ನೇ ತಿಂಗಳಲ್ಲಿ ನಿಮಗೆ ಒಂದು ರಿಸಲ್ಟ್ ಬರುವಂಥದ್ದು. ಇದಿಷ್ಟು ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಏನು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇದೆ, ಇದಿಷ್ಟು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಆಗಿರುತ್ತೆ. ಇದು KE ಮುಖಾಂತರ ಬಂದಿರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 2 ಸಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರೀಅರೇಂಜ್ ಮಾಡೋದಕ್ಕೆ, ಆ್ಯಡ್ ಮಾಡೋದಕ್ಕೆ ಕಾಲೇಜಸ್ನ, ಹಾಗೆ ಡಿಲೀಟ್ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟು 2 ಸತಿ ರಿಲೀಸ್ ಮಾಡುವಂಥದ್ದು. ನೀವು ಇಲ್ಲಿ ನೋಡ್ತಿರ್ಬೋದು, ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು 7ನೇ ತಾರೀಕು ಬರುತ್ತೆ, ಹಾಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ 14ನೇ ತಾರೀಕು ಬರುತ್ತೆ. ಇದೇ ರೀತಿಯಾದಂಥ ಒಂದು ಅಪ್ಡೇಟ್ಸು ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 2 ಸಲ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಅಂದರೆ ನಿಮಗೆ ಗೊತ್ತಾಗುತ್ತೆ ನನಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಕಾಲೇಜ್ ಸಿಗುತ್ತೆ ಅಂತ. ಆ ರೀತಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬಹುದು. ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇದೆ, ನಿಮಗೆ ಇಲ್ಲಿ ನೋಡ್ತಿರ್ಬೋದು 7ನೇ ಒಂದು ಪಾಯಿಂಟ್ ನೀವು ನೋಡ್ತಿರ್ಬೋದು. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ನಿಮಗೆ 21ನೇ ತಾರೀಕು ರಿಲೀಸ್ ಮಾಡುವಂಥದ್ದು. ಅಲ್ಲಿ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುವಂಥದ್ದು. ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಸ್ಟೂಡೆಂಟ್ಸ್. ಇವತ್ತು 4ನೇ ತಾರೀಕು ಈ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿರುವಂಥದ್ದು KCET KE ವೆಬ್ಸೈಟ್ ಅಲ್ಲಿ. ಇದಿಷ್ಟು ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಿಮಗೆ ತಿಳಿಬೇಕಾದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಚಾನಲ್ 4000 ಸಬ್ಸ್ಕ್ರೈಬರ್ಸ್ಗೆ ನಿಯರ್ ಇದೆ. ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ನ ಮಾಡಿ. ಈ ಒಂದು ವಿಡಿಯೋಗೆ 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇಗ ಎಲ್ಲರೂ ಕೂಡ 300 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಸ್ಟೂಡೆಂಟ್ಸ್, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಈ ಒಂದು ಏನಿದೆ ಈ ಒಂದು ನೋಟಿಫಿಕೇಶನ್ ನಾನು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ನೀವು ಬೇಗ ಟೆಲಿಗ್ರಾಮ್ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ಜಾಯ್ನ್ ಆಗಿ. ಈ ಒಂದು ನೋಟಿಫಿಕೇಶನ್ ನಿಮಗೆ ಅಲ್ಲಿ ಸಿಗುವಂಥದ್ದು. ಬೇಗ ಹೋಗಿ ಜಾಯ್ನ್ ಆಗಿ. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.